ವೃಶ್ಚಿಕ ರಾಶಿಯವರಿಗೆ ಆಷಾಢ ಮಾಸದಲ್ಲಿ ವಿಧಿ ಬರೆದ 4 ಅದ್ಭುತ ದಿನಗಳು. ಅವು 2026 ಜುಲೈ 19, 20, 21, 22. ಈ 4 ದಿನಗಳಲ್ಲಿ ಪ್ರತಿದಿನಕ್ಕೂ ಒಂದು ವಿಶೇಷವಾದ ಸಂದೇಶವಿದೆ. ಮೊದಲನೇ ದಿನ ಇದು ನಿಮ್ಮ ಗಮನವನ್ನು ಒಂದು ಸತ್ಯದ ಕಡೆಗೆ ತಿರುಗಿಸುತ್ತದೆ. ಎರಡನೇ ದಿನ ಒಂದು ಹೊಸ ಸಂಕೇತವನ್ನು ನಿಮ್ಮ ಮುಂದೆ ತರುತ್ತದೆ. ಮೂರನೇ ದಿನ ನಿಮ್ಮ ಧೈರ್ಯವನ್ನು ಪರೀಕ್ಷಿಸುವ ಘಟ್ಟವನ್ನು ತೋರಿಸುತ್ತದೆ. ನಾಲ್ಕನೇ ದಿನ ಈ 4 ದಿನಗಳ ಪ್ರಯಾಣಕ್ಕೆ ಅರ್ಥ ನೀಡುವ ಮುಕ್ತಾಯವನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿ ಆ 4 ದಿನಗಳ ಪ್ರಯಾಣವನ್ನು ಒಂದೊಂದು ದಿನವಾಗಿ, ಒಂದೊಂದು ಅಧ್ಯಾಯವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಅಧಿಪತಿಯಾದ ಮಂಗಳನು ಈ ಸಮಯದಲ್ಲಿ ನಿಮ್ಮ ಮೌಲ್ಯಗಳನ್ನು ನೆನಪಿಸುವ ಸ್ಥಿತಿಯಲ್ಲಿದ್ದರೆ, ಚಂದ್ರನು ಆಷಾಢ ಮಾಸದ ಶಕ್ತಿಯೊಂದಿಗೆ ಸೇರಿ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಮೌನವಾಗಿದ್ದ ಪ್ರಶ್ನೆಗಳಿಗೆ ಬೆಳಕು ತೋರಿಸುವ ಹಂತವನ್ನು ತೋರಿಸುತ್ತಿದ್ದಾನೆ. ಅದಕ್ಕಾಗಿಯೇ ಜುಲೈ 19 ಕೇವಲ ಒಂದು ಸಾಧಾರಣ ಕ್ಯಾಲೆಂಡರ್ ದಿನಾಂಕವಲ್ಲ. ಈ ದಿನ ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗೆ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ಬಹಳ ದಿನಗಳಿಂದ ನೀವು ನಿಮ್ಮನ್ನೇ ಕೇಳಿಕೊಳ್ಳುತ್ತಿದ್ದ ಒಂದು ಪ್ರಶ್ನೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಅದೇ ಪ್ರಶ್ನೆ ಮುಂದಿನ 3 ದಿನಗಳ ಪ್ರಯಾಣಕ್ಕೆ ಬುನಾದಿಯಾಗುತ್ತದೆ. ಬಹಳಷ್ಟು ಜನ ವೃಶ್ಚಿಕ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ಹೊರಗಡೆ ನಗುತ್ತಾ ಕಂಡರೂ ಒಳಗಡೆ ಮಾತ್ರ ಎಷ್ಟೋ ಮಾತುಗಳನ್ನು ತಮ್ಮೊಳಗೆ ತಾವೇ ಬಚ್ಚಿಟ್ಟುಕೊಂಡಿದ್ದಾರೆ. ಪ್ರತಿಯೊಬ್ಬರನ್ನೂ ಸಂತೋಷಪಡಿಸಬೇಕೆಂಬ ಪ್ರಯತ್ನದಲ್ಲಿ ತಮ್ಮ ಮನಸ್ಸು ಏನು ಬಯಸುತ್ತಿದೆಯೋ ಅದನ್ನು ಹಿಂದಕ್ಕೆ ತಳ್ಳಿಬಿಟ್ಟಿದ್ದಾರೆ. ಆಷಾಢ ಮಾಸದ ಈ ಮೊದಲನೇ ದಿನ ನಿಮ್ಮ ಗಮನವನ್ನು ಇತರರ ಮೇಲಿಂದ ನಿಮ್ಮ ಜೀವನದ ಮೇಲೆ ನಿಲ್ಲುವಂತೆ ಮಾಡುತ್ತದೆ. ಈ ದಿನ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಶುರುವಾಗುತ್ತದೆ. ಇನ್ಮುಂದೆ ನಾನು ಯಾವ ದಾರಿಯಲ್ಲಿ ನಡೆಯಬೇಕು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು ಪ್ರಾರಂಭವಾಗುತ್ತದೆ. ಜುಲೈ 19ರ ಮುಂಜಾನೆಯಿಂದಲೇ ನಿಮ್ಮ ಆಲೋಚನೆಗಳಲ್ಲಿ ಒಂದು ಪ್ರಶಾಂತವಾದ ಬದಲಾವಣೆ ಕಾಣಿಸುತ್ತದೆ. ಇಷ್ಟು ದಿನ ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದ ನೀವು ಈ ದಿನ ಅಸಲಿ ಮುಖ್ಯವಾದ ವಿಷಯ ಯಾವುದು ಎಂಬುದನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ. ಒಂದು ಕಾಲದಲ್ಲಿ ಅಸಾಧ್ಯವೆಂದು ಅನಿಸಿದ ನಿರ್ಧಾರ ಈಗ ಅಷ್ಟೊಂದು ಕಷ್ಟ ಎಂದು ಅನಿಸುವುದಿಲ್ಲ, ಏಕೆಂದರೆ ಮನಸ್ಸಿನಲ್ಲಿರುವ ಗೊಂದಲ ಕ್ರಮೇಣ ಕಡಿಮೆಯಾಗುತ್ತದೆ. ನಿಮಗೆ ನೀವೇ ಹೇಳಿಕೊಳ್ಳುವ ಮಾತುಗಳು ಬದಲಾಗುತ್ತವೆ. ಇದೇ ಈ ದಿನದ ಅಸಲಿ ಆರಂಭ. ಈ ದಿನ ಒಂದು ಸಣ್ಣ ಘಟನೆ ಕೂಡ ನಿಮ್ಮಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಅದು ಒಂದು ಸ್ಥಳವಾಗಿರಬಹುದು, ಒಂದು ಪುಸ್ತಕದ ವಾಕ್ಯವಾಗಿರಬಹುದು, ಒಂದು ಅನುಭವವಾಗಿರಬಹುದು, ಅಥವಾ ಬಹಳ ದಿನಗಳ ನಂತರ ನಿಮಗೆ ಸಿಕ್ಕ ಪ್ರಶಾಂತವಾದ ಸಮಯವಾಗಿರಬಹುದು. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಒಂದು ನಿರ್ಧಾರಕ್ಕೆ ಹತ್ತಿರವಾಗುತ್ತದೆ. ಹೊರಗಿನ ಪ್ರಪಂಚ ದೊಡ್ಡದಾಗಿ ಬದಲಾಗದಿದ್ದರೂ ನಿಮ್ಮಲ್ಲಿ ಪ್ರಾರಂಭವಾದ ಬದಲಾವಣೆ ಮಾತ್ರ ನಿಜವಾದದ್ದು. ನಿಮ್ಮ ರಾಶ್ಯಾಧಿಪತಿಯ ಪ್ರಭಾವ ನಿಮಗೆ ಒಂದು ಪ್ರಮುಖವಾದ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಿದಾಗ ಮಾತ್ರ ಪ್ರಪಂಚ ಕೂಡ ಅದೇ ಮೌಲ್ಯದಿಂದ ನಿಮ್ಮನ್ನು ನೋಡಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿಯೇ ಈ ದಿನ ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ಅಂತರಾತ್ಮ ಹೇಳುವ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಈ ನಿರ್ಧಾರ ತರಾತುರಿಯದ್ದಲ್ಲ, ಇದು ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ. ಅದಕ್ಕಾಗಿಯೇ ಇದಕ್ಕೆ ಬಲವಿರುತ್ತದೆ. ಚಂದ್ರನ ಪ್ರಭಾವದಿಂದ ಹಳೆಯ ನೆನಪುಗಳು ಒಮ್ಮೆಲೇ ನೆನಪಿಗೆ ಬರಬಹುದು, ಆದರೆ ಈ ಬಾರಿ ಆ ನೆನಪುಗಳು ನಿಮ್ಮನ್ನು ದೌರ್ಬಲ್ಯಕ್ಕೀಡು ಮಾಡುವುದಿಲ್ಲ. ಅವು ನಿಮಗೆ ಒಂದು ಪಾಠದಂತೆ ಕಾಣಿಸುತ್ತವೆ. ಗತಕಾಲದಲ್ಲಿ ನಡೆದ ಪ್ರತಿ ಘಟನೆ ನಿಮಗೆ ಏಕಾಗಿ ಎದುರಾಯಿತೋ ಅರ್ಥವಾಗಲು ಪ್ರಾರಂಭವಾಗುತ್ತದೆ. ಈ ಅರ್ಥವೇ ನಿಮ್ಮಲ್ಲಿನ ಭಾರವನ್ನು ಕಡಿಮೆ ಮಾಡುತ್ತದೆ. ಮನಸ್ಸು ಹಗುರವಾಗುತ್ತದೆ. ಮುಂದೆ ಹೆಜ್ಜೆ ಇಡಬೇಕೆಂಬ ನಂಬಿಕೆ ಹೆಚ್ಚಾಗುತ್ತದೆ. ಈ ದಿನದ ಸಂಜೆಯ ಸಮಯ ವಿಶೇಷವಾಗಿ ನಿಲ್ಲುತ್ತದೆ. ದಿನವಿಡೀ ನಿಮ್ಮಲ್ಲಿ ನಡೆದ ಆಲೋಚನೆಗಳ ಬದಲಾವಣೆ ಒಂದು ನಿರ್ಧಾರದ ರೂಪ ತಳೆಯುತ್ತದೆ. ತಕ್ಷಣದ ಫಲಿತಾಂಶಕ್ಕಾಗಿ ಕಾಯದೆ ಸರಿಯಾದ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಡಬೇಕೆಂದು ನಿಮ್ಮ ಮನಸ್ಸು ನಿರ್ಧರಿಸುತ್ತದೆ. ಇದೇ ಆಷಾಢ ಮಾಸದಲ್ಲಿ ಈ ಮೊದಲನೇ ದಿನ ನೀಡುವ ಅದ್ಭುತ ಉಡುಗೊರೆ. ಹೊರಗಿನ ಬದಲಾವಣೆಗಿಂತ ಮುಂಚೆ ಒಳಗಿನ ಬದಲಾವಣೆ ಪ್ರಾರಂಭವಾದರೆ ಮಾತ್ರ ವಿಧಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಜುಲೈ 20ನೇ ತಾರೀಖು ಪ್ರಮುಖವಾಗಿ ಪ್ರಭಾವ ಬೀರುವ ಗ್ರಹ ಬುಧ. ಸಾಂಪ್ರದಾಯಿಕ ಜ್ಯೋತಿಷ್ಯ ದೃಷ್ಟಿಯಲ್ಲಿ ಬುಧನು ಆಲೋಚನೆ, ಮಾತು, ಮಾಹಿತಿ ಮತ್ತು ಸಮಯ ಪ್ರಜ್ಞೆಗೆ ಪ್ರತೀಕ. ಅದಕ್ಕಾಗಿಯೇ ಈ ದಿನ ನಿಮ್ಮ ಜೀವನದಲ್ಲಿ ಬದಲಾವಣೆ ದೊಡ್ಡ ಘಟನೆಯ ರೂಪದಲ್ಲಲ್ಲ, ಒಂದು ಮಾಹಿತಿಯ ರೂಪದಲ್ಲಿ ಪ್ರಾರಂಭವಾಗುತ್ತದೆ. ಬಹಳಷ್ಟು ಜನರು ಗಮನಿಸದೆ ಬಿಟ್ಟುಬಿಟ್ಟ ಒಂದು ಸಣ್ಣ ವಿಷಯ ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಂದು ವಿಶೇಷವಾದ ಅರ್ಥವನ್ನು ನೀಡುತ್ತದೆ. ಮುಂಜಾನೆಯಿಂದಲೇ ನಿಮ್ಮ ಗಮನಕ್ಕೆ ಹೊಸ ವಿಷಯಗಳು ಬರಲು ಪ್ರಾರಂಭವಾಗುತ್ತವೆ. ಇಷ್ಟು ದಿನ ನಿಮಗೆ ತಿಳಿಯದ ಒಂದು ಮಾಹಿತಿ ತಿಳಿಯುವ ಅವಕಾಶವಿರುತ್ತದೆ. ಬಹಳ ದಿನಗಳಿಂದ ಬಾಕಿಯಿದ್ದ ಒಂದು ಸಂದೇಹಕ್ಕೆ ಉತ್ತರ ಸಿಗುತ್ತದೆ. ಒಬ್ಬ ವ್ಯಕ್ತಿಯೊಂದಿಗೆ ನಡೆಯುವ ಸಂಭಾಷಣೆಯಲ್ಲಿ ನಿಮಗೆ ಅಗತ್ಯವಿರುವ ಮಾತು ಕೇಳಿಸುತ್ತದೆ. ಆ ಒಂದು ಮಾತು ನಿಮ್ಮ ಆಲೋಚನೆಗಳನ್ನು ಮತ್ತೊಂದು ಕೋನದಲ್ಲಿ ನಿಲ್ಲಿಸುತ್ತದೆ.
ಈ ದಿನ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತಿ ಸುದ್ದಿಗೂ ಒಂದೇ ಮೌಲ್ಯವಿರುವುದಿಲ್ಲ, ಪ್ರತಿ ಮಾತಿಗೂ ಒಂದೇ ಬಲವಿರುವುದಿಲ್ಲ. ಅದಕ್ಕಾಗಿಯೇ ಯಾರು ಏನು ಹೇಳುತ್ತಿದ್ದಾರೆ ಎನ್ನುವುದಕ್ಕಿಂತ ಏಕೆ ಹೇಳುತ್ತಿದ್ದಾರೆ ಎಂಬ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಬುಧನ ಅನುಗ್ರಹವಿರುವ ಸಮಯದಲ್ಲಿ ತಕ್ಷಣ ಪ್ರತಿಕ್ರಿಯಿಸುವುದಕ್ಕಿಂತ ಸಂಪೂರ್ಣವಾಗಿ ಆಲಿಸುವುದು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ಮಧ್ಯಾಹ್ನದ ಸಮಯದಿಂದ ನಿಮ್ಮಲ್ಲಿ ವಿಶ್ಲೇಷಣೆ ಮಾಡುವ ಶಕ್ತಿ ಹೆಚ್ಚಾಗುತ್ತದೆ. ಇಷ್ಟು ದಿನ ಅರ್ಥವಾಗದ ಕೆಲವು ಘಟನೆಗಳು ಒಮ್ಮೆಲೇ ಒಂದಕ್ಕೊಂದು ಸೇರಿಕೊಳ್ಳುತ್ತವೆ. ಈ ಬಿಡಿಬಿಡಿಯಾಗಿ ಕಾಣಿಸಿದ ವಿಷಯಗಳು ಅಗೋರ ಒಂದು ಚಿತ್ರದಂತೆ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭವಾಗುತ್ತವೆ. ಇದೇ ಈ ದಿನದ ವಿಶೇಷತೆ. ಉತ್ತರಕ್ಕಾಗಿ ಹೊರಗೆ ಹುಡುಕಬೇಕಾದ ಅಗತ್ಯವಿಲ್ಲ. ಉತ್ತರವೇ ನಿಮ್ಮ ಮುಂದೆ ಬರುತ್ತದೆ. ಈ ದಿನ ಒಂದು ಹಳೆಯ ಪರಿಚಯ ಹೊಸ ಕೋನದಲ್ಲಿ ಕಾಣಿಸುತ್ತದೆ. ಆ ವ್ಯಕ್ತಿ ಬದಲಾಗಿಲ್ಲ, ಆದರೆ ನೀವು ನೋಡುವ ದೃಷ್ಟಿ ಬದಲಾಗುತ್ತದೆ. ಅದಕ್ಕಾಗಿಯೇ ಇಲ್ಲಿಯವರೆಗೆ ಗುರುತಿಸದ ಒಂದು ಒಳ್ಳೆಯ ಗುಣ ನಿಮಗೆ ಈಗ ಕಾಣಿಸುತ್ತದೆ. ಹಾಗೆಯೇ ಒಂದು ಕಾಲದಲ್ಲಿ ಪ್ರಮುಖವಾಗಿ ಅನಿಸಿದ ವಿಷಯ ಈಗ ಅಷ್ಟೊಂದು ಪ್ರಾಮುಖ್ಯವಾಗಿ ಅನಿಸುವುದಿಲ್ಲ. ಈ ಬದಲಾವಣೆಯೇ ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಸಂಜೆಯ ಸಮಯಕ್ಕೆ ಒಂದು ಆಹ್ವಾನ, ಒಂದು ಮಾಹಿತಿ, ಒಂದು ಸಂದೇಶ ಅಥವಾ ಒಂದು ಚರ್ಚೆ ನಿಮ್ಮ ದಿನವನ್ನು ಮತ್ತಷ್ಟು ವಿಶೇಷವಾಗಿ ಬದಲಾಯಿಸುತ್ತದೆ. ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಕ್ರಿಯೆ ಪ್ರಶಾಂತವಾಗಿ ಸಮತೋಲನದಿಂದ ಕೂಡಿರುತ್ತದೆಯೋ ತದನಂತರದ ಹೆಜ್ಜೆ ಮತ್ತಷ್ಟು ಬಲವಾಗಿ ನಿಲ್ಲುತ್ತದೆ. ಬುಧನ ಪ್ರಭಾವವಿರುವ ಸಮಯದಲ್ಲಿ ಮಾತಿಗೆ ಬಲವಿರುತ್ತದೆ. ಅದಕ್ಕಾಗಿಯೇ ಈ ದಿನ ಮಾತನಾಡುವ ಪ್ರತಿ ಮಾತನ್ನು ಯೋಚಿಸಿ ಮಾತನಾಡಬೇಕು. ಕಡಿಮೆ ಮಾತುಗಳಲ್ಲಿ ಹೆಚ್ಚು ಅರ್ಥವನ್ನು ಹೇಳಬಲ್ಲವರಾದರೆ ಅದೇ ನಿಮ್ಮ ಬಲವಾಗುತ್ತದೆ. ಜುಲೈ 20 ಮತ್ತೊಂದು ಪ್ರಮುಖವಾದ ಪಾಠವನ್ನು ಕೂಡ ಕಲಿಸುತ್ತದೆ. ನಿಜವಾದ ಅವಕಾಶ ಯಾವಾಗಲೂ ಶಬ್ದ ಮಾಡುತ್ತಾ ಬರುವುದಿಲ್ಲ, ಅದು ನಿಶ್ಶಬ್ದವಾಗಿ ನಿಮ್ಮ ಮುಂದೆ ಬರುತ್ತದೆ. ಅದನ್ನು ಗುರುತಿಸಿದವರು ಮಾತ್ರ ಮುಂದೆ ಸಾಗುತ್ತಾರೆ. ಅದಕ್ಕಾಗಿಯೇ ಈ ದಿನ ಪ್ರತಿ ಸಣ್ಣ ಸಂಕೇತವನ್ನು ಗಮನಿಸುವುದು ಅಗತ್ಯ. ನೀವು ನೋಡುವ ಒಂದು ವಿಷಯ, ಕೇಳುವ ಒಂದು ಮಾತು, ಓದುವ ಒಂದು ಮಾಹಿತಿ, ಇವುಗಳಲ್ಲಿ ಯಾವುದಾದರೂ ಒಂದು ಮುಂದಿನ ಹಂತಕ್ಕೆ ಬಾಗಿಲು ತೆರೆಯುತ್ತದೆ. ಜುಲೈ 20 ಮುಗಿಯುವ ಸಮಯಕ್ಕೆ ನಿಮ್ಮಲ್ಲಿ ಒಂದು ಸ್ಪಷ್ಟತೆ ಉಂಟಾಗುತ್ತದೆ. ಇನ್ಮುಂದೆ ಯಾವ ದಾರಿಯಲ್ಲಿ ನಡೆಯಬೇಕೆಂದು ನಿಮಗೆ ಅರ್ಥವಾಗುತ್ತದೆ. ಆದರೆ ಆ ದಾರಿಯಲ್ಲಿ ಮೊದಲ ಧೈರ್ಯದ ಹೆಜ್ಜೆ ಇನ್ನೂ ಬಾಕಿಯೇ ಇರುತ್ತದೆ. ಅದೇ ಹೆಜ್ಜೆ ಈ 4 ದಿನಗಳ ಪ್ರಯಾಣದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ. ಜುಲೈ 21ರಂದು ಪ್ರಮುಖವಾಗಿ ಪ್ರಭಾವ ಬೀರುವ ಗ್ರಹ ಮಂಗಳ. ಸಾಂಪ್ರದಾಯಿಕ ಜ್ಯೋತಿಷ್ಯ ದೃಷ್ಟಿಯಲ್ಲಿ ಕುಜನು ಧೈರ್ಯ, ಕಾರ್ಯದೀಕ್ಷೆ, ಮುನ್ನಡೆ ಹಾಗೂ ಅಡೆತಡೆಗಳನ್ನು ದಾಟುವ ಸಂಕಲ್ಪಕ್ಕೆ ಪ್ರತೀಕ. ಅದಕ್ಕಾಗಿಯೇ ಈ ದಿನ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮುಂದೂಡಲ್ಪಡುತ್ತಿದ್ದ ಒಂದು ಕೆಲಸ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ಅದನ್ನು ಬಿಟ್ಟುಬಿಡಬೇಕೆಂಬ ಆಲೋಚನೆ ನಿಮ್ಮಲ್ಲಿ ಇರುವುದಿಲ್ಲ, ಪೂರ್ಣಗೊಳಿಸಬೇಕೆಂಬ ಸಂಕಲ್ಪವೇ ಬಲವಾಗಿ ನಿಲ್ಲುತ್ತದೆ. ಮುಂಜಾನೆಯಿಂದಲೇ ನಿಮ್ಮಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತದೆ. ಈ ಹಿಂದೆ ಎಷ್ಟೋ ಬಾರಿ ನಿಂತು ಹೋದ ದಾರಿ ಈಗ ಅಷ್ಟೊಂದು ಕಷ್ಟ ಎಂದು ಅನಿಸುವುದಿಲ್ಲ, ಏಕೆಂದರೆ ನಿಮ್ಮಲ್ಲಿನ ಸಂದೇಹ ಕಡಿಮೆಯಾಗಿ ನಿರ್ಧಾರ ಬಲಗೊಳ್ಳುತ್ತದೆ. ಅದೇ ಈ ದಿನದ ಅಸಲಿ ಬಲ. ಒಂದು ಕೆಲಸವನ್ನು ಪ್ರಾರಂಭಿಸಲು ಸರಿಯಾದ ಸಮಯಕ್ಕಾಗಿ ಕಾಯುವುದಲ್ಲ, ಈ ಕ್ಷಣವನ್ನೇ ಸರಿಯಾದ ಸಮಯವಾಗಿ ಬದಲಾಯಿಸಿಕೊಳ್ಳುವುದು ಈ ದಿನ ಕಲಿಸುವ ಪಾಠ. ಬಹಳ ದಿನಗಳಿಂದ ಮುಂದಿದ್ದ ಒಂದು ಅಡೆತಡೆ ಈ ದಿನ ಅಷ್ಟೊಂದು ದೊಡ್ಡದಾಗಿ ಕಾಣಿಸುವುದಿಲ್ಲ. ಕಾರಣ ಅಡೆತಡೆ ಸಣ್ಣದಾಗಿರುವುದಲ್ಲ, ಅದನ್ನು ನೋಡುವ ನಿಮ್ಮ ಧೈರ್ಯ ದೊಡ್ಡದಾಗಿರುವುದು. ಕುಜನ ಶಕ್ತಿ ನಿಮ್ಮಲ್ಲಿನ ಸಂಕೋಚವನ್ನು ಕಡಿಮೆ ಮಾಡಿ ಕಾರ್ಯಪ್ರವೃತ್ತಿಯನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ಈ ದಿನ ತೆಗೆದುಕೊಳ್ಳುವ ಒಂದು ಹೆಜ್ಜೆ ಮುಂಬರುವ ತಿಂಗಳುಗಳಿಗೆ ಬಲವಾದ ಬುನಾದಿಯಾಗಿ ನಿಲ್ಲುತ್ತದೆ. ಈ ದಿನದಂದು ಒಂದು ವಿಷಯವನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತಿ ಅವಕಾಶವನ್ನು ಹಿಡಿದುಕೊಳ್ಳುವುದಕ್ಕಿಂತ ಸರಿಯಾದ ಅವಕಾಶವನ್ನು ಆರಿಸಿಕೊಳ್ಳುವುದು ದೊಡ್ಡ ವಿಷಯ. ಅದಕ್ಕಾಗಿಯೇ ಈ ದಿನ ತರಾತುರಿ ಮಾಡದೆ, ತಡ ಮಾಡದೆ ಮುಂದೆ ಸಾಗಬೇಕು. ನಿಮ್ಮಲ್ಲಿ ಬಂದ ಸ್ಪಷ್ಟತೆಗೆ ಈಗ ಕಾರ್ಯರೂಪ ನೀಡಬೇಕು. ಆಚರಣೆಯಲ್ಲಿಟ್ಟ ಆಲೋಚನೆಯೇ ಫಲಿತಾಂಶವನ್ನು ನೀಡುತ್ತದೆ. ಮಧ್ಯಾಹ್ನದ ನಂತರ ನಿಮ್ಮಲ್ಲಿನ ಪಟ್ಟು ಹಿಡಿಯುವ ಗುಣ ಮತ್ತಷ್ಟು ಬಲಗೊಳ್ಳುತ್ತದೆ. ಒಂದು ಕಾಲದಲ್ಲಿ ಅಸಾಧ್ಯವೆಂದು ಅನಿಸಿದ ಕೆಲಸ ಈಗ ಸಾಧ್ಯವೆಂಬ ನಂಬಿಕೆ ಹೆಚ್ಚಾಗುತ್ತದೆ. ಈ ನಂಬಿಕೆ ಮಾತುಗಳಲ್ಲಿ ಅಲ್ಲ, ನಿಮ್ಮ ಕ್ರಿಯೆಗಳಲ್ಲಿ ಕಾಣಿಸುತ್ತದೆ. ನಿಮ್ಮ ಹೆಜ್ಜೆಗಳು ನಿಧಾನವಾಗಿದ್ದರೂ ದಿಕ್ಕು ಮಾತ್ರ ಸ್ಪಷ್ಟವಾಗಿರುತ್ತದೆ. ಇದೇ ಈ ದಿನದ ವಿಶೇಷತೆ. ಕುಜನ ಪ್ರಭಾವ ಮತ್ತೊಂದು ಪ್ರಮುಖವಾದ ವಿಷಯವನ್ನು ನೆನಪಿಸುತ್ತದೆ. ಇತರರೊಂದಿಗೆ ಸ್ಪರ್ಧಿಸುವುದಕ್ಕಿಂತ ನಿನ್ನೆಯ ನಿಮ್ಮೊಂದಿಗೆ ಹೋಲಿಸಿದರೆ ಈ ದಿನ ನೀವು ಎಷ್ಟು ಮುಂದೆ ಬಂದಿದ್ದೀರಿ ಎನ್ನುವುದೇ ನಿಜವಾದ ಯಶಸ್ಸು. ಈ ಆಲೋಚನೆ ನಿಮ್ಮಲ್ಲಿ ಸ್ಥಿರವಾದಾಗ ಹೊರಗಿನ ಪರಿಸ್ಥಿತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರುವುದು ಕಡಿಮೆಯಾಗುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ಮತ್ತಷ್ಟು ದೃಢವಾಗಿ ಬದಲಾಗುತ್ತದೆ. ಸಂಜೆಯ ಸಮಯಕ್ಕೆ ನಿಮ್ಮಲ್ಲಿ ಒಂದು ತೃಪ್ತಿ ಕಾಣಿಸುತ್ತದೆ, ಏಕೆಂದರೆ ಈ ದಿನ ನೀವು ಕಾದಿದ್ದ ಉತ್ತರ ಅಲ್ಲ, ನೀವು ಸ್ವತಃ ಕೈಗೊಂಡ ಕ್ರಿಯೆ ನಿಮಗೆ ಆನಂದವನ್ನು ನೀಡುತ್ತದೆ.
ಅದೇ ಈ 4 ದಿನಗಳ ಪ್ರಯಾಣದಲ್ಲಿ 3ನೇ ಅಧ್ಯಾಯ ನೀಡುವ ಅದ್ಭುತ ಬಲ. ಈ ದಿನದ ನಂತರ ನೀವು ಹಿಂತಿರುಗಿ ನೋಡುವ ಅಗತ್ಯವಿರುವುದಿಲ್ಲ. ಮುಂದಿರುವ ದಾರಿ ಮಾತ್ರ ನಿಮ್ಮ ದೃಷ್ಟಿಯಲ್ಲಿರುತ್ತದೆ. ಜುಲೈ 19 ನಿಮ್ಮಲ್ಲಿ ಒಂದು ಹೊಸ ಆಲೋಚನೆಗಳನ್ನು ಜಾಗೃತಗೊಳಿಸಿತು. ಜುಲೈ 20 ನಿಮ್ಮ ಮುಂದೆ ಒಂದು ಪ್ರಮುಖವಾದ ಸಂಕೇತವನ್ನು ತಂದಿತು. ಜುಲೈ 21 ಆ ಸಂಕೇತವನ್ನು ಕಾರ್ಯರೂಪಕ್ಕೆ ತರುವ ಧೈರ್ಯವನ್ನು ನೀಡಿತು. ಈಗ ಆಷಾಢ ಮಾಸದಲ್ಲಿನ ಜುಲೈ 22 ಆ ಪ್ರಯಾಣಕ್ಕೆ ಅರ್ಥ ನೀಡುವ ದಿನ. ಈ ದಿನದವರೆಗೆ ನಡೆದ ಪ್ರತಿ ಅನುಭವ ಒಂದು ಹಂತದಲ್ಲಿ ನಡೆಸಿತು. ಈ ದಿನ ಹಂತ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಈ ದಿನದಂದು ಪ್ರಮುಖವಾಗಿ ಪ್ರಭಾವ ಬೀರುವ ಗ್ರಹ ಸೂರ್ಯ. ಸಾಂಪ್ರದಾಯಿಕ ಜ್ಯೋತಿಷ್ಯ ದೃಷ್ಟಿಯಲ್ಲಿ ಸೂರ್ಯನು ಆತ್ಮಗೌರವ, ವ್ಯಕ್ತಿತ್ವ, ನಾಯಕತ್ವ ಹಾಗೂ ಜೀವನದ ಗುರಿಗೆ ಪ್ರತೀಕ. ಅದಕ್ಕಾಗಿಯೇ ಈ ದಿನ ವೃಶ್ಚಿಕ ರಾಶಿಯವರಿಗೆ ಇತರರು ಏನೆಂದುಕೊಳ್ಳುತ್ತಿದ್ದಾರೆ ಎನ್ನುವುದಕ್ಕಿಂತ ತಾವು ಯಾವ ಮಟ್ಟಕ್ಕೆ ತಲುಪಬೇಕೆಂದು ನಿರ್ಧರಿಸಿದ್ದಾರೋ ಅದೇ ಪ್ರಮುಖವಾಗಿ ಬದಲಾಗುತ್ತದೆ. ಮುಂಜಾನೆಯಿಂದಲೇ ನಿಮ್ಮಲ್ಲಿ ಹೊಸ ಸ್ಥಿರತೆ ಕಾಣಿಸುತ್ತದೆ. ಇಷ್ಟು ದಿನ ಸಂದಿಗ್ಧವಾಗಿ ಕಾಣಿಸಿದ ದಾರಿ ಅಗೋರ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನೀವು ತೆಗೆದುಕೊಂಡ ನಿರ್ಧಾರಗಳ ಮೌಲ್ಯ ನಿಮಗೆ ಮೊದಲಿಗೆ ತಿಳಿಯುತ್ತದೆ. ಅದೇ ಈ ದಿನದ ವಿಶೇಷತೆ. ಇತರರ ಪ್ರಶಂಸೆಗಾಗಿ ಕಾಯುವ ಅಗತ್ಯವಿಲ್ಲದೆ ನಿಮ್ಮ ಮನಸ್ಸು ನಿಮಗೆ ಒಂದು ಪ್ರಶಾಂತವಾದ ನಂಬಿಕೆಯನ್ನು ನೀಡುತ್ತದೆ. ಸೂರ್ಯನ ಪ್ರಭಾವ ಈ ದಿನ ಒಂದು ಅದ್ಭುತ ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ನಿಜವಾದ ಗೆಲುವು ಎಂಬುದು ಯಾವಾಗಲೂ ಹೊರಗಿನಿಂದ ಬರುವುದಿಲ್ಲ. ನಮ್ಮಲ್ಲಿನ ಬಲವನ್ನು ನಾವೇ ಗುರುತಿಸಿದಾಗ ಆ ಗೆಲುವು ಪ್ರಾರಂಭವಾಗುತ್ತದೆ. ಈ ಆಷಾಢ ಮಾಸ ನಿಮಗೆ ನೀಡುವ 4 ದಿನಗಳ ಸಂದೇಶವೂ ಇದೇ ಆಗಿದೆ. ಬದಲಾವಣೆ ಹೊರಗಿನ ಪ್ರಪಂಚದಲ್ಲೆಲ್ಲ, ನಮ್ಮ ನಿರ್ಧಾರಗಳಲ್ಲಿ ಮೊದಲಾಗುತ್ತದೆ. ಈ ದಿನ ಮಧ್ಯಾಹ್ನದ ನಂತರ ನಿಮ್ಮ ಆಲೋಚನೆಗಳಲ್ಲಿ ಒಂದು ವಿಶೇಷವಾದ ಸ್ಪಷ್ಟತೆ ಉಂಟಾಗುತ್ತದೆ. ಇನ್ಮುಂದೆ ಯಾವ ವಿಷಯಕ್ಕೆ ಎಷ್ಟು ಸಮಯ ನೀಡಬೇಕು, ಯಾವ ವಿಷಯಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಎಂಬ ತಿಳುವಳಿಕೆ ಹೆಚ್ಚಾಗುತ್ತದೆ. ಈ ಸ್ಪಷ್ಟತೆ ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿ ಹೆಜ್ಜೆಯನ್ನು ಮತ್ತಷ್ಟು ಸ್ಥಿರವಾಗಿ ನಿಲ್ಲಿಸುತ್ತದೆ. ಈ ದಿನ ನೀವು ಗಮನಿಸಬೇಕಾದ ಮತ್ತೊಂದು ಪ್ರಮುಖವಾದ ವಿಷಯವೇನೆಂದರೆ, ವಿಧಿ ಯಾವಾಗಲೂ ಒಮ್ಮೆಲೇ ಜೀವನವನ್ನು ಬದಲಾಯಿಸುವುದಿಲ್ಲ. ಮೊದಲಿಗೆ ಒಂದು ಆಲೋಚನೆಗಳನ್ನು ನೀಡುತ್ತದೆ, ಆ ತದನಂತರ ಒಂದು ಸಂಕೇತವನ್ನು ತೋರಿಸುತ್ತದೆ, ಆನಂತರ ಒಂದು ಹೆಜ್ಜೆ ಇಡಿಸುವ ಧೈರ್ಯವನ್ನು ನೀಡುತ್ತದೆ, ಕೊನೆಗೆ ಆ ಪ್ರಯಾಣ ಏಕಾಗಿ ನಡೆಯಿತೋ ಅರ್ಥಮಾಡಿಕೊಳ್ಳುವ ಜ್ಞಾನವನ್ನು ನೀಡುತ್ತದೆ. ಈ 4 ದಿನಗಳು ಕೂಡ ಅದೇ ಕ್ರಮವನ್ನು ನಿಮಗೆ ತೋರಿಸಿವೆ. ಆಷಾಢ ಮಾಸದಲ್ಲಿನ ವಿಶೇಷ ಕಾಲ ಮುಗಿಯುವ ಸಮಯಕ್ಕೆ ನಿಮ್ಮಲ್ಲಿ ಹೊಸ ನಂಬಿಕೆ ನಿಲ್ಲುತ್ತದೆ. ಪರಿಸ್ಥಿತಿಗಳು ಹೇಗೇ ಇದ್ದರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ ಎಂಬ ವಿಶ್ವಾಸ ಬಲಗೊಳ್ಳುತ್ತದೆ. ಅದೇ ಈ 4 ದಿನಗಳ ಅಸಲಿ ವರ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ 4 ದಿನಗಳನ್ನು ಪ್ರಶಾಂತವಾಗಿ ಮನಸ್ಸಿನಿಂದ ಗಮನಿಸಿ. ಪ್ರತಿದಿನವನ್ನು ತರಾತುರಿ ಮಾಡದೆ ಸ್ವೀಕರಿಸಿ. ಪ್ರತಿ ಅನುಭವದಿಂದ ಒಂದು ಪಾಠವನ್ನು ಪಡೆದುಕೊಳ್ಳಿ. ಸಾಂಪ್ರದಾಯಿಕ ಜ್ಯೋತಿಷ್ಯ ಹೇಳುವ ಸಂದೇಶ ನಮ್ಮ ಜೀವನವನ್ನು ಹೆದರಿಸುವುದಲ್ಲ, ನಮ್ಮಲ್ಲಿನ ಬಲವನ್ನು ಗುರುತಿಸುವುದು. ಅದೇ ಈ ಆಷಾಢ ಮಾಸ ನಿಮಗೆ ತಲುಪಿಸುವ ಅದ್ಭುತ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.